ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಿಢೀರ್ ದಾಳಿ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲೂ ಮೊಬೈಲ್ ಪತ್ತೆ. ಸಿಸಿಬಿ ದಾಳಿ ವೇಳೆ ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ಪತ್ತೆ. ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ವಿಐಪಿ ಸೌಲಭ್ಯ ನೀಡಲಾಗುತ್ತಿರೋ ಆರೋಪಕ್ಕೆ ಮತ್ತೆ ಪುಷ್ಟಿ. ಪರಪ್ಪನ ಅಗ್ರಹಾರ ಜೈಲಿನ ದಿಢೀರ್ ಕಾರ್ಯಾಚರಣೆ. ಡಿಸಿಪಿ ಹರಿಬಾಬು ಮತ್ತು ಇಮಾಮ್ ಖಾಸಿಂ ನೇತೃತ್ವದಲ್ಲಿ ದಾಳಿ. ಇಂಚಿಂಚು ಜಾಲಾಡಿದ 90ಕ್ಕೂ ಹೆಚ್ಚು ಸಿಸಿಬಿ ಪೊಲೀಸರು. ಈ ವೇಳೆ ಜೈಲಿನಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆ. ಹೊರಗಿನ ರೌಡಿಗಳ ಜೊತೆ ಸಂಪರ್ಕ ಮಾಹಿತಿ ಆಧರಿಸಿ ದಾಳಿ. ಶಿವಂ ಅಸೋಸಿಯೇಟ್ಸ್ ಹಗರಣದ ಕರಾಳ ಸತ್ಯಗಳು. ಬೆಳಗಾವಿ ಶಿವಂ ಅಸೋಸಿಯೇಟ್ಸ್ ಬಹುಕೋಟಿ ಹಗರಣ. 3% ಬಡ್ಡಿ ಆಮಿಷ ಒಡ್ಡಿ 2110 ಕೋಟಿ ಠೇವಣಿ. ಹೂಡಿಕೆದಾರರಿಗೆ ಕೇವಲ 333 ಕೋಟಿ ವಾಪಸ್. ಉಳಿದ ಅಂದಾಜು 1777 ಕೋಟಿ ಹಣದ ಲೆಕ್ಕವಿಲ್ಲ. ಜನರ ಸೆಳೆಯಲು ಮಧ್ಯವರ್ತಿಗಳಿಗೆ 0.5% ಕಮಿಷನ್. ಭೀಮನ ಅಮಾವಾಸ್ಯೆ ದಿನವೇ ಗಂಡನ ಕೊಲೆ. ಗಂಡನ ಕೊಂದು ಪೊಲೀಸ್ ಠಾಣೆಗೆ ಹೋಗಿ ಶರಣು. ಕೋಲಾರ ತಾಲೂಕಿನ ಚೆನ್ನಸಂದ್ರ ಗ್ರಾಮದಲ್ಲಿ ಘಟನೆ. ಪತಿ ನಾರಾಯಣಸ್ವಾಮಿಯನ್ನ ಕೊಂದ ಪತ್ನಿ ಜಗದಾಂಬ. ಜಮೀನು ಮಾರಾಟದ ಹಣ ನೀಡದ ಕಾರಣಕ್ಕೆ ಕೃತ್ಯ. ಊಟಕ್ಕೆ ನಿದ್ದೆ ಮಾತ್ರೆ ಹಾಕಿ ನಂತರ ಕುತ್ತಿಗೆ ಬಿಗಿದು ಕೊಲೆ. ಹಲವು ಸುತ್ತಿನ ಸಭೆ ಬಳಿಕ ಸಂಪುಟದ ಮಂತ್ರಿಗಳಿಗೆ ಖಾತೆ ಹಂಚಿಕೆ. ಅಧಿಕೃತ ಮುದ್ರೆಗಾಗಿ ಪಟ್ಟಿಯನ್ನ ಲೋಕಭವನಕ್ಕೆ ಕಳುಹಿಸಿದ ಡಿಕೆಶಿ. ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಬೇಕೆಂದು ಪಟ್ಟು ಹಿಡಿದಿದ್ದು ಖಾತೆ ನೀಡಲಾಗಿದೆ. ರಾಜ್ಯಪಾಲರ ಅಧಿಕೃತ ಮುದ್ರೆ ನಂತರ ಖಾತೆ ಹಂಚಿಕೆ ಘೋಷಣೆಯಾಗಲಿದೆ.